ಭಾಳ ಕಷ್ಟ ಈಗ ಮಾತಾಡೋದು. ಓಕೆ. ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತೋದರು. ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತೋದರು. ಮನುಷ್ಯನಿಗೆ 2 ಹುಟ್ಟು. ತಾಯಿಯ ಗರ್ಭದಿಂದ ಹುಟ್ಟೋದು ಮೊದಲ ಹುಟ್ಟು. ಈ ಜಗತ್ತಿಗೆ ಬಂದ ಮೇಲೆ ಇನ್ನೊಂದು ಸಲ ಹುಟ್ಟಬೇಕು. ನರೇಂದ್ರ ತಾಯಿಯ ಗರ್ಭದಿಂದನೇ ಹುಟ್ಟಿದರು. ಈ ಜಗತ್ತಿಗೆ ಬಂದ ಮೇಲೆ ಸ್ವಾಮಿ ವಿವೇಕಾನಂದರಾಗಿ ಹುಟ್ಟಿದರು. ಸಿದ್ಧಾರ್ಥ ತಾಯಿಯ ಗರ್ಭದಿಂದನೇ ಹುಟ್ಟಿದ್ದು, ಈ ಜಗತ್ತಿಗೆ ಬಂದು ಗೌತಮ ಬುದ್ಧನಾಗಿ ಮತ್ತೆ ಹುಟ್ಟಿದರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅನ್ನೋರು ತಾಯಿಯ ಗರ್ಭದಿಂದನೇ ಹುಟ್ಟಿರೋದು, ಈ ಜಗತ್ತಿಗೆ ಬಂದು ಮಹಾತ್ಮ ಗಾಂಧಿಯಾಗಿ ಹುಟ್ಟಿದರು. ಹೀಗೆ ಹೇಳ್ತಾ ಹೋದರೆ ಬಹಳ ಜನ ಹುಟ್ಟಿದ್ದಾರೆ. ಬಟ್ ಎಷ್ಟೋ ಜನ ಈ 2ನೇ ಹುಟ್ಟನ್ನು ಆಗಲಾರ್ದೆ ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇದ್ದು ಸತ್ತು ಹೋಗಿದ್ದಾರೆ. ಇದಕ್ಕೆ 2ಕ್ಕೂ ಕಾರಣ ಶಿಕ್ಷಕರೇ. ಶಿಕ್ಷಕನಾದವನು ಯಾರಿಗೂ ಬೈಲಿಕ್ಕೆ ನಾವು ಹಕ್ಕೇ ಕಳ್ಕೊಂಡ್ಬಿಟ್ಟಿದ್ದೇವೆ. ಯಾಕಂದರೆ ಯಾರೋ ಒಬ್ಬನು ತಪ್ಪು ಮಾಡಿದ ಅಂದರೆ ಅವನೊಬ್ಬನು ವಿದ್ಯಾರ್ಥಿನೇ. ಆ ಸಮಯದಲ್ಲಿ ಆ ಕೆಲಸ ಆಗಲಾರ್ದಕ್ಕೆ ಅವನು ಇವತ್ತು ತಪ್ಪು ಮಾಡ್ತಾಯಿದ್ದಾನೆ. ಸೊ ಮೊದಲನೇದು ನನ್ನ ಒಂದು ವಿಚಾರ ಏನಂದರೆ, ಶಿಕ್ಷಕರು ಯಾವುದನ್ನೇ ದ್ವೇಷ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ. ನಮ್ಮ ಕಾರ್ಯ ಅಂದರೆ ನಮ್ಮ ಒಂದು ಬಳಗ ಏನಿದೆ, ಶಿಕ್ಷಕರ ಬಳಗ ಏನಿದೆ, ಅವರು ಅದು ಸಂಪೂರ್ಣವಾದ ಆ ಕಾರ್ಯದಲ್ಲಿ, ಆ ಕಾಯಕದಲ್ಲಿ ತೊಡಗಲಾರ್ದಕ್ಕೆ ಸಮಾಜದಲ್ಲಿ ಕೆಟ್ಟ ಆಗ್ತಾ ಇದ್ದಾವೆ. ಯಾವಾಗ ವಿ ಟೇಕ್ ದಿಸ್ ರೆಸ್ಪಾನ್ಸಿಬಿಲಿಟಿ ಯಾವಾಗ ತಗೊಳ್ತೀವಲ್ಲ, ಆವಾಗ ನಾವು ಶಿಕ್ಷಕರಾಗ್ತೀವಿ. ಇಲ್ಲ ಅಂದರೆ ವಿ ಬಿಕಮ್ ಜಾಬ್ ಹೋಲ್ಡರ್ಸ್. ಇವತ್ತಿನ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ವಾಮೀಜಿ ಹೇಳ್ದಂಗೆ ಜಾಬ್ ಹೋಲ್ಡರ್ಸ್ ಭಾಳ ಇದ್ದಾರೆ, ಶಿಕ್ಷಕರು ಕಡಿಮೆ ಆಗಿದ್ದಾರೆ. ಯಾವಾಗ ಶಿಕ್ಷಕರು ಹೆಚ್ಚಿಗೆ ಆಗ್ತಾರೆ, ಶಿಕ್ಷಕರು ಅಂದರೆ ಯಾರು? somebody who takes responsibility of what is happening in the society. We don't have a right. ನಮ್ಮ ಕಡೆ ಆ ರೈಟ್ ಇಲ್ಲ. ನಾವು ಯಾವುದನ್ನು ಬೈಲಿಕ್ಕೆ ಅಂದ್ಕೊಳ್ಳಿಕ್ಕೆ ನಮ್ಗೆ ಆಗೋದಿಲ್ಲ. ವಿ ಶುಡ್ ಟೇಕ್ ದಟ್. ಇವರೆಲ್ಲರೂ ಏನೇನು ಮಾಡ್ತಾ ಇದ್ದಾರಲ್ಲ ಹೊರಗಡೆ, ಅವರೆಲ್ಲರೂ ಒಬ್ಬರು ವಿದ್ಯಾರ್ಥಿಗಳೇ ಅಲ್ಲ. ಸೊ ಫಸ್ಟ್ ಆಫ್ ಆಲ್ ಅದನ್ನು ಒಪ್ಕೊಳ್ಳಿ. ಅದಕ್ಕೆ ನಾನು ಮೊನ್ನೆ ಒಂದು ವಿಡಿಯೋ ಕೇಳ್ತಾ ಇದ್ದೆ, ಭಾಳ ಚೆನ್ನಾಗಿ ನನಗೆ ಮನಸ್ಸಿಗೆ ಭಾಳ ಮುಟ್ತು. ರಾವಣ ಮತ್ತು ಲಕ್ಷ್ಮಣ ಸಂವಾದ. ಅಲ್ಲಿ ರಾವಣ ಲಕ್ಷ್ಮಣಿಗೆ ಹೇಳ್ತಾನೆ, ಏನು ನನಗೆ ರಾಮಗೆ ಏನು ಡಿಫ್ರೆನ್ಸ್ ಅಂದರೆ, रावण को हिंदी ಒಳಗಿತ್ತದು, रावण को ज्ञान का अहंकार था और राम को अहंकार का ज्ञान था ಅಂತ. ಇಷ್ಟೇ ಇರೋದು. ನಮಗೆ ಆ ಅಹಂಕಾರ ಬಂದ್ಬಿಡ್ತು ಅಂದರೆ ಕಷ್ಟದಲ್ಲಿದ್ದೇವೆ. ಬಹಳ ಜನ ಹೇಳ್ತಾರೆ, ನಮ್ಮ ಮೊದಲಿಂದ ಹಿಂಗೆ. ಹೌದಾ? ಅಲ್ಲಿ ಕುಂತವರೆಲ್ಲ ನೀವೇನು ಹೇಳತ್ತೀರಿ, ನೀವು ಏನು ಹೇಳ್ತೀರಿ ಹೇಳ್ರಿ, ನಾವಂತೂ ಹಿಂಗೆ. ಅದಕ್ಕೆ ನಾವು ಏನು ಹೇಳಕತ್ತೀವಿ, ನೀವು ಹಂಗೆ ಆದರೆ ನಾವು ಹಿಂಗೆ. ಹೌದು, ಇದು ನಾ ಹಿಂಗೆ ನೀ ಹಂಗೆ ಅನ್ನೋದ್ರೊಳಗೆ ಜೀವನನ ಮುಗಿದು ಹೋಗ್ಬಿಡ್ತು. ಹೌದಾ? ಗಂಡ ಹೆಂಡ್ತಿ ಹೊಡಿರಮ್ಮ, ನಿಮ್ಮ ಚಪ್ಪಾಳಿ ಈಗ ಟೈಮ್ ಹೊಡಿಬೇಕಲ್ಲ. ಹೌದಾ? ರೈಟ್, ಓಕೆ. ಸೊ ಗಂಡ ಹೆಂಡ್ತಿ, ಅವನು ಗಂಡ ಇಲ್ಲ ಹೆಂಡ್ತಿ ಇಬ್ಬರೊಳಗೆ ಒಬ್ಬರು ನಾ ಹಿಂಗೆ ಮೊದಲಿಂದನೂ ಹಿಂಗೆ ಅಂದರೆ ಅದು ಒಂದು ಕುಟುಂಬನೇ ಅಲ್ಲ ಅದು. ಹಾಗೇನೆ ಒಬ್ಬ ಶಿಕ್ಷಕ ಯಾವಾಗ ಒಂದು ಕ್ಲಾಸ್ ರೂಮ್ಗೆ ಹೋಗ್ತಾನೆ, ನಾ ಹಿಂಗೆ ನೀವು ಹಂಗೆ ಅಂತ ಹೋದ ಅಂದರೆ ಹೋಯ್ತು. ಅದಕ್ಕೆ ಉಪನಿಷತ್ನಲ್ಲಿ ಒಂದು ಕಡೆ ಹೇಳ್ತಾರೆ, ನನಗೆ ಪೂರ ಏನೂ ಬರೋದಿಲ್ಲ, ಬಟ್ ಯಾವುದ್ಯಾವ್ದು ಬಂದಿದೆ ಪೂರ ಅದನ್ನ ಅಳವಡಿಸ್ಕೊಂಡಿದ್ದೇನೆ ಅಷ್ಟೆ. ಹೌದು, ಉಪನಿಷತ್ನಲ್ಲಿ ಹೇಳ್ತಾರೆ, ಇಫ್ ಯು ವರ್ಷಿಪ್ ಇಗ್ನೋರೆನ್ಸ್ ವಿಲ್ ಗೋ ಇನ್ ಟು ಡಾರ್ಕ್ನೆಸ್. ಅಜ್ಞಾನವನ್ನು ಆರಾಧಿಸಿದರೆ ಕತ್ತಲೆಯಲ್ಲಿ ಹೋಗ್ತೀಯಾ. ಬಟ್ ನೆಕ್ಸ್ಟ್ ಸೆಂಟೆನ್ಸ್ ಏನು ಹೇಳ್ತಾರೆ, ಇಫ್ ಯು ವರ್ಷಿಪ್ ನಾಲೆಜ್ ವಿಲ್ ಗೋ ಇನ್ ಟು ಲೈಟ್ ಅಂತ ಹೇಳ್ಬೋದು ನಾವು, ಬೆಳಕಿನಲ್ಲಿ ಹೋಗ್ತೀರಾ ಅಂತೇಳಿ. ಬಟ್ ಉಪನಿಷತ್ನಲ್ಲಿ ಹಾಗೆ ಹೇಳಿಲ್ಲ, ಇಫ್ ಯು ವರ್ಷಿಪ್ ನಾಲೆಜ್ ವಿಲ್ ಗೋ ಇನ್ ಟು ಗ್ರೇಟರ್ ಡಾರ್ಕ್ನೆಸ್ ಅಂತ, ಘೋರ ಕತ್ತಲೆಯಲ್ಲಿ ಹೋಗ್ತೇವೆ ಅಂತ.
ಸೊ ಇವತ್ತಿನ ಸಮಾಜದಲ್ಲಿ ನನಗೆ ಒಂದು ಸಣ್ಣ ಅನುಭವದಲ್ಲಿ ನಾನು ನೋಡ್ತಾ ಇರೋದ್ರಲ್ಲಿ ಓಕೆ, ಈ ಜ್ಞಾನನೇ ದೊಡ್ಡ ತೊಂದರೆ ಆಗ್ಬಿಟ್ಟಿದೆ. ನಮ್ಮ ಹತ್ರ ಜ್ಞಾನ ಇದೆ ಅಂತ ಏನು ತಿಳ್ಕೊಂಡಿದ್ದೇವಲ್ಲ, ಅದೇ ದೊಡ್ಡ ಸಮಸ್ಯೆ. ಭಾಳ ಜನದ ಕಡೆ ನಮ್ಮ ಹತ್ರ ಜ್ಞಾನ ಇಲ್ಲ. ಯಾವುದೇ ಶಿಕ್ಷಕ ಒಂದು ವಿದ್ಯಾರ್ಥಿಗೆ ಜ್ಞಾನ ಕೊಡೋದಿಲ್ಲ. ಅವನು ಸುಮ್ಮನೆ ಡಾಟಾ ಕೊಡ್ತಾನೆ. ಡಾಟಾ ಈಗೇನು ಹೇಳ್ತಾ ಇದ್ದೇವೆ ಇದೆಲ್ಲ ಡಾಟಾ. ಇದು ನನಗೊಂದು ಅನಿಸಿದೆ, ಅವರೊಂದು ಅನಿಸಿದೆ, ಎಲ್ಲ ಒಂದು ಅನಿಸಿದ್ದನ್ನೇ ಡಾಟಾ. ಈ ಡಾಟಾ ತಗೊಂಡು ನೀವೇನಾದರೂ ಬರ್ಕೊಂಡ್ರೆ ಅದರಲ್ಲಿ ಇಷ್ಟೊಂಡ್ರಲ್ಲಿ ಯಾವುದೋ ಒಂದು ಲೈಕ್ ಆಗುತ್ತೆ. ಅದನ್ನು ನೀವೇನಾದರೂ ಬರ್ಕೊಂಡ್ರೆ ಅದು ನಿಮ್ಮ ಇನ್ಫಾರ್ಮೇಷನ್ ಆಗುತ್ತೆ. ಆ ಇನ್ಫಾರ್ಮೇಷನ್ ತಗೊಂಡು ಹೋಗಿ ಪ್ರಾಕ್ಟೀಸ್ ಮಾಡಲಿಲ್ಲಲ್ಲ ಜೀವನದಲ್ಲಿ ಅಂತ ಇವತ್ತಿಗೂ ಅನಿಸುತ್ತೆ. ಅದು ವಿಸ್ಡಮ್. ಅದು ಅವ್ರು ಹಂಗಾಗಲಿಕ್ಕೆ ಕಾರಣ ಒಬ್ಬ ಶಿಕ್ಷಕ, ರಾಮಕೃಷ್ಣ ಪರಮಹಂಸರು. ಸೊ ಗೆಳೆಯರೇ, ಶಿಕ್ಷಕ ಬಾಂಧವರೇ, ಹುಟ್ಟಿ ಇನ್ನೊಂದು ಸಲ ಹುಟ್ಟಬೇಕಲ್ಲ. ಆ ಎರಡನೇ ಹುಟ್ಟಿನಲ್ಲಿ ಪಾಲಕರು, ಶಿಕ್ಷಕರು ಮತ್ತು ಸಮಾಜ ದೊಡ್ಡ ಕೊಡುಗೆ ಇದೆ. ಇವತ್ತಿನ ಕಾಲದಲ್ಲಿ ಪಾಲಕರು ಮತ್ತು ಸಮಾಜ ಭಾಳ ಬ್ಯುಸಿ ಆಗಿಬಿಟ್ಟಿದೆ. ಅದಕ್ಕೆ ಶಿಕ್ಷಕರ ಪಾತ್ರ ಸ್ವಲ್ಪ ದೊಡ್ಡದಾಗಿದೆ. ಎರಡನೇ ಹುಟ್ಟು ಆ ಮಗು ನಮ್ಮಲ್ಲಿ ಬಂದಿದೆ ಅಂದರೆ ಅದು ಹುಟ್ಟಿ ಬಂತು, ಆಯಿತು. ಈಗ ಅದರಲ್ಲಿ ಕೊರತೆಗಳನ್ನು ನೋಡೋದಿಲ್ಲೇ ಇಲ್ಲ. ಅದು ಸಾಕ್ಷಾತ್, ಅದು ಸಂಪೂರ್ಣವಾಗಿದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳೋದೇನೆಂದರೆ, ಮನುಷ್ಯನ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಅಂತ. ಪರಿಪೂರ್ಣತೆ ಆಲ್ರೆಡಿ ಇದೆ ಒಳಗಡೆ. ಮ್ಯಾನಿಫೆಸ್ಟಿಂಗ್ ದ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಇನ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನಲ್ಲಿ ಹುದುಗಿರುವ ಆ ಶಕ್ತಿಯನ್ನು ಪ್ರಕಟ ಮಾಡಿ ಅದರ ಪರಿಚಯ ಅವನಿಗೆ ಮಾಡಿಕೊಡೋದೇ ಶಿಕ್ಷಣದ ಮುಖ್ಯ ಉದ್ದೇಶ ಅಂತ ಹೇಳ್ತಾರೆ. ಬಟ್ ಅದು ಮಾಡ್ತಾ ಇದ್ದೇವಾ? ಇವತ್ತಿನ ಶಿಕ್ಷಣ ಏನಾಗಿದೆ? ಪುಸ್ತಕ, ಪಾಠ, ಪರೀಕ್ಷೆ, ಫಲಿತಾಂಶ ಮತ್ತು ಪ್ರಮಾಣ ಪತ್ರ. ಪುಸ್ತಕ, ಪಾಠ, ಪರೀಕ್ಷೆ, ಫಲಿತಾಂಶ, ಪ್ರಮಾಣ ಪತ್ರ. ಪೊಟೆನ್ಷಿಯಲ್ ಅಂತ ಇನ್ನೊಂದಿದೆ ಅಲ್ಲ, ಅವನಲ್ಲಿರೋ ಶಕ್ತಿ ಯಾವುದು ಅಂತ ಅವನು ಹುಡುಕಿ ಅದರ ಪರಿಚಯ ಅವನಿಗೆ ಮಾಡಿಕೊಟ್ಟು ಅದಕ್ಕೊಂದು ಒಳ್ಳೆ ಡೈರೆಕ್ಷನ್ ತೋರಿಸೋದೇ ಶಿಕ್ಷಕನ ಮುಖ್ಯ ಉದ್ದೇಶ. ಆಮೇಲೆ ಇವೆಲ್ಲ ಸಬ್ಜೆಕ್ಟ್ಸು, ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಸೈನ್ಸು, ಅವೆಲ್ಲ ಸುಳ್ಳು. ಒಳಗಡೆ ಒಂದು ಶಕ್ತಿ ಇದೆ ಆಲ್ರೆಡಿ. ಮನುಷ್ಯನ ಪರಿಪೂರ್ಣತೆ ಒಳಗಡೆ ಒಂದು ಪರಿಪೂರ್ಣತೆ, ಅದನ್ನು ಹಿಗ್ಗಿಸುವುದೇ ಶಿಕ್ಷಣ ಅಂತ ಹೇಳಿದರು. ವಿ ಆರ್ ನಾಟ್ ಡೂಯಿಂಗ್ ಇಟ್ ಟುಡೇ. ಯಾವಾಗ ಈ ಕಲ್ಪನೆ ಇರೋದಿಲ್ಲ ಒಬ್ಬ ಶಿಕ್ಷಕನಿಗೆ, ಅವನು ಶಿಕ್ಷಕ ವೃತ್ತಿಯಿಂದ ಹೊರಗಡೆ ಹೋಗಿ ಅವನು ಹಿ ಬಿಕಮ್ಸ್ ಎ ಜಾಬ್ ಹೋಲ್ಡರ್. ಉದ್ದೇಶ ಅವನದೇನೋ ಒಂದು ಎರಡನೇ ಸಲ ಹುಟ್ಟೋದಿಲ್ಲ, ಅವನಿಗೂ ಎರಡನೇ ಸಲ ಹುಟ್ಟೋದಿಲ್ಲ. ಉದ್ದೇಶ ಏನು? ಹೊಟ್ಟೆ ತುಂಬಿಸ್ಕೊಡೋದು, ಜೀವಂತ ಇರೋದು. ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರಲಿಕ್ಕೇ ಇಲ್ಲಿ ಬರಬೇಕಿತ್ತಂದರೆ ಮನುಷ್ಯರಾಗಿ ಯಾಕೆ ಹುಟ್ಟಬೇಕಿತ್ತು? ಅದು ಮಾಡ್ತವೆ. ಪ್ರಾಣಿ, ಪಕ್ಷಿ, ನಮ್ಮ ಮನೆ ಮುಂದಿನ ನಾಯಿ, ನರಿ, ಕೋಗ ಎಲ್ಲನೂ ಮಾಡ್ತವೆ. ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದಾವೆ. ಅವ್ರ ಮುಖ್ಯ ಉದ್ದೇಶ ಏನಪ್ಪ? ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರೋದು. ಬಟ್ ನಾ ಮನುಷ್ಯ ಅಂತ ಹೇಳ್ತಾರಲ್ಲ, ಅದು ಏನು? ಮೃಗತ್ವ, ಪಶುತ್ವ, ಮನುಷ್ಯತ್ವ, ದೈವತ್ವ. ಮೃಗತ್ವ ಮತ್ತು ಪಶುತ್ವ ದಾಟಿ ಈಗ ಮನುಷ್ಯತ್ವಕ್ಕೆ ಬಂದಿದ್ದೇವೆ. ಫಸ್ಟ್ ಅದನ್ನು ಉಳಿಸ್ಕೋಬೇಕು. ಉಳಿಸ್ಕೊಂಡು ದೈವತ್ವದ ಕಡೆ ಸಾಗಬೇಕು. ಮ್ಯಾನ್ ಈಸ್ ಎ ಪೊಟೆನ್ಷಿಯಲ್ ಗಾಡ್ ಅಂತ ಹೇಳಿದರು. ಮನುಷ್ಯನಲ್ಲಿ ಎಂಥ ಸಾಮರ್ಥ್ಯ ಇದೆ ಅಂದರೆ ಮನುಷ್ಯ ದೇವರಾಗ್ಬೋದು ಅಂತ ಹೇಳಿದರು. ಅದಪ್ಪ ಶಿಕ್ಷಣ. ನಾವು ಆ ಮನುಷ್ಯ ಪ್ರಜ್ಞೆಯನ್ನು ತೆಗೆದು ಹಾಕಿ ಪ್ರಾಣಿ ಪ್ರಜ್ಞೆಯನ್ನು ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಹೆಂಗರ ಮಾಡಿ ಹೊಟ್ಟೆ ತುಂಬಿಸ್ಕೋ, ಜೀವಂತ ಇರು. ಹೊಟ್ಟೆ ತುಂಬಿಸ್ಕೊಳ್ಳೋ ರೀತಿ ಬೇರೆ ಬೇರೆ ಅದಾವೆ. ರೋಡ್ ಸೈಡ್ 10 ರೂಪಾಯಿದಲ್ಲಿ ಇಡ್ಲಿ ಸಿಗ್ತವೆ. ದೊಡ್ಡ ಹೋಟೆಲ್ಗೆ ಹೋದರೆ 50 ರೂಪಾಯಿ ಸಿಗ್ತದೆ. 5 ಸ್ಟಾರ್ ಹೋಟೆಲ್ಗೆ ಹೋದರೆ 500 ರೂಪಾಯಿ. ಅದು ಹೊಟ್ಟೆ ತುಂಬಿಸ್ಕೊಳ್ಳೋದೆ. ಸೊ ಅದಕ್ಕೆ ಶಿಕ್ಷಕ ಆದವನು ಈ ಕಲ್ಪನೆಯಿಂದ ಹೊರಗಡೆ ಬರಬೇಕು. ನನ್ನ ಮುಖ್ಯ ಉದ್ದೇಶ ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರೋದಲ್ಲ. ಈ ಪೇ, ಆ ಪೇ, ಪಗಾರ, ಅದು ಇದೆಲ್ಲ ಇಲ್ಲ. ನನ್ನ ಉದ್ದೇಶ ಆ ಮನುಷ್ಯತ್ವವನ್ನು ದೈವತ್ವದ ಕಡೆ ಸಾಗಿಸಬೇಕು. ಅಂದರೆ ನಾನು ಮನುಷ್ಯತ್ವದಿಂದ ದೈವತ್ವ ಕಡೆ ಸಾಗಬೇಕಲ್ಲ. ಆ ಒಂದು ಪ್ರೊಸೆಸ್ನಲ್ಲಿ ನನಗೊಂದು ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. 7 ಜನ್ಮಗಳ ಪುಣ್ಯದಿಂದ ನನ್ನನ್ನು ಶಿಕ್ಷಕನಾಗಿ ಮಾಡಿದ್ದಾನೆ. ಮೋಸ್ಟ್ಲಿ ನಾನು ರೆಡಿ ಇರಬೇಕು ಒಳಗಡೆ. ಅದಕ್ಕೆ ಅದನ್ನು ಯಾಕೆ ನಾನು ಮಕ್ಕಳಿಗೆ ಕೊಡಬಾರ್ದು ಅಂತ ಒಂದು ಕಲ್ಪನೆಯಿಂದ ಅದೊಂದು ಒಳಗಡೆ ಒಂದು ಅಂತರ್ಗತ ಮಾಡಿಕೊಂಡು ಒಳಗಡೆ ಕ್ಲಾಸ್ ರೂಮ್ನಲ್ಲಿ ಹೋದರೆ ಎಲ್ಲ ತಾನೇ ಹೊರಗಡೆ ಬರುತ್ತೆ. ಇದು ತಪ್ಪಿದಾಗ ಸಮಾಜ ಹಂಗಾಗ್ತಾ ಇದೆ ಅಷ್ಟೆ. ಅದಕ್ಕೆ ಸಿದ್ದೇಶ್ವರ ಅಪ್ಪಗಳು ಅವರು ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ತೊಗೊಂಡ್ರು. ಇಲ್ಲಾಂದರೆ ನಾನು ಶಿಕ್ಷಕ ವೃತ್ತಿಯಲ್ಲೇ ಇರ್ತಿದ್ದಿಲ್ಲ. ಸಾಕಾಗಿಬಿಟ್ಟಿತ್ತು ನನಗೆ. ಹಿಂಗೆ ಸುಮ್ಮನೆ ಅಪ್ಪಾಜಿ ಹೇಳಿದ್ರಲ್ಲ, ಈಗ ಸ್ಪೀಚ್ ಮಾಡೋದು 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 ಮಾಡೋದು, ಎಲ್ಲರೂ ಚಪ್ಪಾಳೆ ಹೊಡೆಯೋದು, ಆಮೇಲೆ ಫೋಟೋ ಹೊಡಿಸ್ಕೊಳ್ಳೋದು. ಈಗ ಫೋಟೋ ಚಾಲು ಆಗೈತಿ. ಆಮೇಲೆ ಆಟೋಗ್ರಾಫು. ನಮಗೂ ಅನಾದಿಮಾಕ. ನಮ್ಮೊಳಗಿನ ರಾಮ ಸತ್ತು ಹೋಗಿ ರಾವಣ ಜಾಗೃತ ಆಗ್ತಾನೆ.
ಅಹಂಕಾರದ ಬಂದ್ಬಿಡುತ್ತೆ. ಅದಕ್ಕೆ ನಾನು ಒಂದು 10 ವರ್ಷದ ಹಿಂದೆ ಅಪ್ಪ ಅವ್ರ ಕಡೆ ಹೋದೆ. 10-12 ವರ್ಷದ ಹಿಂದೆ ಹೋಗಿ ನನಗೆ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಹೋಗಿ ಅಪ್ಪವ್ರ ಮುಂದೆ ಸಂಕ್ಷಿಪ್ತವಾಗಿ ಹೇಳ್ತೇನೆ, ಅಪ್ಪವ್ರೆ ಇದೇನು ಕಲಿಸಿದ್ರೆ ಏನೂ ಆಗೋದಿಲ್ಲ ರೀ, ಎಲ್ಲಿ ಸಮಾಜ ಚೇಂಜ್ ಆಗ್ತೈತಿ ರೀ, ದಿನ ಕೆಡಾಕತ್ತೈತಿ. ನಾನು ದಿನ ಟ್ರೈನಿಂಗ್ ಮಾಡ್ತೇನೆ ರೀ, ಯಾರು ಏನು ಮುಂಜಾನೆ ಕೇಳ್ತಾರೆ ರೀ, ಆಮೇಲೆ ಬಿಟ್ಬಿಡ್ತಾರೆ ರೀ, ಒಳಗಿದ್ದ ದೊಡ್ಡ ಹುರುಪನೇ ಚಪ್ಪಾಳೆ ಹೊಡಿತಾರೆ ರೀ, ಹೊರಗೆ ಓದ್ಕೊಳ್ಳಿ ಏನೂ ಮಾಡೋದಿಲ್ಲ ರೀ. ಅದಕ್ಕೆ ಇದು ಮೋಸ್ಟ್ಲಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಜೀವಂತ ಇರೋಕೆ ನಾವು ಮಾಡಾಕತ್ತೇವ್ರಿ, ಇದನ್ನು ಬಿಟ್ಬಿಡ್ಬೇಕು ರೀ ಅಂತ ನಂದೊಂದು ಗುರು ಶಿಷ್ಯ ಸಂಬಂಧ. ಅದು ಅವ್ರಿಗೂ ಅಂದೆ ನಾನು, ಅಪ್ಪ ನೀವರ ಏನು ಮಾಡಾತ್ತೀರಿ, ಕರ್ನಾಟಕರ ಸುಧಾರಿಸ್ಬೇಕಿತ್ತಲ್ಲ, ಇಷ್ಟು ಜನಕ್ಕೆ ಪ್ರವಚನ ಮಾಡಿದ್ರಿ. ಅಹಂಕಾರ ಅಂತ ನೀವು ಅನ್ಬೋದು, ನನ್ನ ಸಂಬಂಧ ಅದು. ಯಾಕಂದ್ರೆ ಅಪ್ಪವ್ರ ನಾ ಕೇಳಬೇಕಲ್ಲ, ನಾನು ಕೇಳಬೇಕು, ಒಳಗಡೆ ಸಂಕಟ ಆಗ್ತೈತಿ. ಲಕ್ಷಗಟ್ಟಲೆ ಜನ ನಿಮ್ಮ ಪ್ರವಚನ ಕೇಳಿದ್ದಾರೆ, ಬದಲಾವಣೆಯಾಗಿ ಕರ್ನಾಟಕ ಅವರು ಬದಲಾವಣೆ ಆಗಬೇಕಿತ್ತು, ಯಾಕಾಗಿಲ್ರಿ? ಅದಕ್ಕೆ ಅಪ್ಪಾರ ನೀವು ಬಿಟ್ಬಿಡ್ರಿ, ನಾನು ಬಿಟ್ಬಿಡ್ತೀನಿ ಅಂದೆ. ಕೆಲವರಿಗೆ ಸಿಟ್ಟು ಬರ್ಬೋದು, ನಾ ಏನು ಮಾಡೋಕ್ಕೆ ಬರೋಂಗಿಲ್ಲ. ಗುರು ಶಿಷ್ಯ ಸಂಬಂಧ ಅಂದ್ರೆ ಅದೇ, ಒಳಗೆ ಇದ್ದಿದ್ದು ಒಳಗೆ ಪೂರ ಹೋಗಿಲ್ಲ, ಹೊರಗೆ ಹಾಕೋದಕ್ಕೆ ಗುರುಗಳು ಅಂತಾರೆ. ನಾವು ಹಾಕಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿರ್ತೈತಿ, ಹಾಕಿ ಚಲೋ ಆಗೋದು ಚಲೋ ಅಲ್ಲ, ಹೌದಾ? ಅವಾಗ ಅವರು ಒಂದು 2 ನಿಮಿಷ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ರು. ನನ್ನ ಅಹಂಕಾರ ದೊಡ್ಡದಾಗ್ತಾ ಹೋಯಿತು. ಅಪ್ಪವ್ರಿಗೆ ಇಂಥ ಪ್ರಶ್ನೆ ಕೇಳೇನಿ, ಉತ್ತರ ಬರವಲ್ದು, ಅದಕ್ಕೆ ಗಪ್ ಕುಂತಾರೆ. ನಾ ಕರೆಕ್ಟ್ ಕುಂತೇನೆ ಅಂತ ಒಳಗಡೆ ಚಾಲು ಆತ ರಾವಣ. ದೊಡ್ಡ ಖುಷಿ ನನಗೆ. ಒಂದು 2 ನಿಮಿಷ ಆದಮೇಲೆ ಜೋರಾಗಿ ನಕ್ಕರು ಅವರು. ದ್ಯಾಟ್ ಈಸ್ ಅ ಡಿವೈನ್ ಲಾಫ್ಟರ್. ನೀವು ಸ್ಮೈಲ್ ಕೊಟ್ಟಿದ್ದು ನೋಡಿರ್ಬೋದು, ಅವತ್ತು ಅಪ್ಪವ್ರು ನಗೋದು ನೋಡಬೇಕು, ಹೌದಾ? ಇಟ್ಸ್ ಎ ಡಿವೈನ್ ಲಾಫ್ಟರ್. ನಕ್ಕ ತಕ್ಷಣ ನನ್ನ ರಾವಣ ಪೂರ 10 ತಲೆಗಳನ್ನು ಸ್ಪ್ರೆಡ್ ಮಾಡಿ, ಅಯ್ಯೋ ಇವ್ರಿಗೆ ಏನೂ ಬರ್ತಾ ಇಲ್ಲ, ಅದಕ್ಕೆ ನಗ್ತಾ ಇದ್ದಾರೆ ಅಂತ ನಂತ ಮತ್ತೆ ಗಪ್ ಕೂತ್ಕೊಂಡ್ರು. ಗುರುಗಳು ಹೆಂಗೆ ಕಲಿಸ್ತಾರೆ ನೋಡಿ. 6-7 ನಿಮಿಷ ಆ ಸೈಲೆನ್ಸು, ಆ ಲಾಫ್ಟರು, ಇದು ಓಕೆ. ಅದಾದಮೇಲೆ ಒಂದೇ ಒಂದು ಸೆಂಟೆನ್ಸ್ ಹೇಳಿದರು, ಜೀವನನೇ ಚೇಂಜ್ ಆಯಿತು. ಫಸ್ಟು ನನ್ನ ಅಹಂಕಾರವನ್ನು ತೋರಿಸಿದ್ರು ಅವರು, ಆಮೇಲೆ ಹೇಳಿದರು, ಎಷ್ಟು ಕಲಿಸ್ತಿ ಅಷ್ಟು ಕಲಿತಿ, ಅದಕ್ಕೆ ಕಲಿಸು. ಏನಂದರು? ಎಷ್ಟು ಕಲಿಸ್ತಿ ಅಷ್ಟು ನೀ ಕಲಿತಿ, ಅದಕ್ಕೆ ಕಲಿಸು. ಸೊ ಅವತ್ತಿನವರೆಗೆ ನನ್ನ ಅಹಂಕಾರ ಹೆಂಗಿತ್ತಂದರೆ, ಯಾಕಂದರೆ ಇದೊಂದು ಟೈಪ್ ಸ್ಟಾರ್ಡಮ್ ಇದ್ದಂಗೆ ಇದು. ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಎಲ್ಲರೂ ಇನ್ವೈಟ್ ಮಾಡೋದು, ಇಲ್ಲೊಬ್ರು ಬಂದು, ಏಕೆ ಅವ್ರು ಬಂದಿದ್ದ ಪುಣ್ಯ, ಅವ್ರು ಭಾಳ ಬ್ಯುಸಿ ಮನುಷ್ಯರು, ಇವೆಲ್ಲ ಹೇಳಿದಾಗ ಅವ್ರು ರಾವಣ ಹಂಗೆ ಗುದ್ದಾಡ್ತಿರ್ತಾನೆ ಅವನು. ಬಟ್ ಅವತ್ತು ಏನು ಹೇಳಿದ್ರಲ್ಲ, ಅವತ್ತು ಪೂರ ನನ್ನ ಪರ್ಸೆಪ್ಷನ್ನು, ದೃಷ್ಟಿನೇ ಚೇಂಜ್ ಆಯಿತು, ಸೃಷ್ಟಿನೇ ಬೇರೆ ಕಾಣಕ್ಕಂತು. ಏನು ದೃಷ್ಟಿ ಚೇಂಜ್ ಆಯಿತು ಅಂದರೆ, ನಾನು ಕಲಿಸೋದು ಬರೀ ಅವ್ರ ಸಲುವಾಗಲ್ಲ, ನಾನು ಕಲಿಯಾಕೆ ಕಲಿಸಾಕತ್ತೀನಿ, ನನಗದು ಅವಕಾಶ ಕೊಡಾಕತ್ತಾರಲ್ಲ ಈ ವಿದ್ಯಾರ್ಥಿಗಳು, ನನಗೆ ನಾನೇ ಕಲ್ಕೊಳ್ಳೋಕೆ ಅವಕಾಶ ಕೊಡಾಕತ್ತಾರಲ್ಲ, ಅದಕ್ಕೆ ಅವ್ರ ಕೈ ಮುಗಿದು ನಾ ಕಲಿಸ್ಬೇಕು. ಅದಕ್ಕೆ ಕಲಿಯುಗದಲ್ಲಿ ಅದು ಮಾಡಲೇಬೇಕು. ಸೊ ಗೆಳೆಯರೇ, ಯಾವಾಗ ನಾವು ಕಲಿಸೋದು ಕಲೀಲಿಕ್ಕೆ ಅಂತ ಗೊತ್ತಾಗುತ್ತೆ, ಆವಾಗ ಶಿಕ್ಷಕ ಜಾಗೃತನಾಗ್ತಾನೆ, ಇಲ್ಲ ಅಂದರೆ ಜಾಬ್ ಹೋಲ್ಡರ್ ಬರ್ತಾನೆ. ಓಕೆ, ಇನ್ನೊಂದು ವಿಷಯ ಹೇಳಿ ಸಮಯ ಇದ್ದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಕ್ಲೋಸ್ ಮಾಡ್ತೀನಿ. ಏನಪ್ಪ ಅಂದರೆ, ಅದೇ ಸಿದ್ದೇಶ್ವರ ಅಪ್ಕೊಳ್ಳಿ ಇನ್ನೊಂದು ಸಲ. ನಮ್ಮ ಆತ್ಮೀಯ ಒಬ್ಬರು ವಿಶ್ವನಾಥ ಅಂತ ಹೇಳಿ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು. ಇದು ಭಾಳ ರೀಸೆಂಟ್ಲಿ. ಸಿದ್ದೇಶ್ವರ ಅಪ್ಕೊಳ್ಳೋದು ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಯಾವುದೇ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ಕೊಡೋದು. ಈಗ ನಾನು ಹೋದೆ ಅಂದರೆ, ಇವರು ಮಹೇಶ್ ಅಂತ ದೊಡ್ಡ ವಾಗ್ಮಿಗಳು, ಅಪ್ಪವ್ರು ಹೇಳಕತ್ತಾರೆ ದೊಡ್ಡ ವಾಗ್ಮಿಗಳು ಅಂತ. ಎಷ್ಟೋ ಅಹಂಕಾರ ಒಳಗಡೆ ಬರಬೇಕು. ಭಾರಿ ಅವರು ಸಮಾಜಕ್ಕೆ ಬಹಳ ಕೊಡುಗೆ ಕೊಟ್ಟಾರೆ, ಇನ್ನೂ ಕೊಡ್ತಾರೆ. ಅದರೊಳಗೆ ನಮ್ಮ ರೆಸ್ಪಾನ್ಸಿಬಿಲಿಟಿನೂ ಕೊಟ್ಬಿಡ್ತಿದ್ರು ಅವ್ರು, ಹಂಗೆ ನಮ್ಮ ಬಗ್ಗೆ ಹೇಳ್ತಿದ್ರು ಅವರು. ಸೊ ಹಾಗೆ ಒಬ್ಬರು ವ್ಯಕ್ತಿಗಳು ಬಂದಿದ್ದರು ಆಶ್ರಮದಲ್ಲಿ. ಅವ್ರ ಬಗ್ಗೆ ವಿಶ್ವನಾಥ ಕರೆದು, ನೋಡಪ್ಪ ಇವ್ರು ಹಿಂಗೆ 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 ಅಂತ ಹೇಳಿದ ತಕ್ಷಣ ವಿಶ್ವನಾಥ ಗಡಿಬಿಡಿಯಲ್ಲಿದ್ದ, ಆಶ್ರಮ ಕೆಲಸದಲ್ಲಿ ಗಡಿಬಿಡಿಯಲ್ಲಿದ್ದ. ಆಯ್ತು ರೀ ಅಪ್ಪರ ಸಂಪರ್ಕದಾಗ ಇರ್ತೇನೆ ರೀ ಸಂಪರ್ಕದಾಗ ಇರ್ತೇನೆ ಅಂದ್ಕೊಳ್ಳೆ. ಆಯ್ತು, ಹೋದ. ಸಾಯಂಕಾಲ ಚಿಂತನ ಮಂಥನ ಕಾರ್ಯಕ್ರಮ ಅದಾದ ತಕ್ಷಣ ಓಕೆ, ಅಪ್ಪಾಜಿ ಮೇಲೆ ಕೂತ್ಕೊಳ್ತಾ ಇದ್ದರು. ತಮ್ಮ ಒಂದು ಶಿಷ್ಯ ಬಳಗದ ಜೊತೆ ಕೂತ್ಕೊಂಡು ಯಾವುದೋ ಒಂದು ವಿಷಯದ ಬಗ್ಗೆ ಅವರಾದರೂ ಹೇಳ್ತಿದ್ರು, ಇಲ್ಲ ಚಿಂತನೆ ಮಾಡಲಿಕ್ಕೆ ಹಚ್ತಾಯಿದ್ರು. ಅವ್ರ ಜೊತೆ ಕುಂತಾಗ ಅವತ್ತಿನ ಟಾಪಿಕ್ ಏನಪ್ಪ ಅಂದರೆ, ವಿಶ್ವನಾಥನ ಮುಂದೆ ಕರೆದು ಕುಂದಿರಿಸಿ, ಮುಂಜಾನೆ ಒಬ್ಬರನ್ನ ಬೆಟ್ ಮಾಡಿಸಿದ್ನಿ. ಹ್ಞೂ ರೀ ಅಪ್ಪರ ಅವ್ರ ಜೊತೆ ನೀವ್ರು ಹೌದಾ, ರೈಟ್. ನೀವು ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತೇನಂದ್ರಿ.
ಸಂಪರ್ಕ ಮತ್ತು ಸಂಬಂಧ ಇವೆರಡರ ಅಂತರ ಏನು ವಿಚಾರ ಮಾಡಿರಿ ಅಂತಂದರು. ಅವತ್ತಿನ ಸೆಷನ್ ಪೂರ ಸಂಪರ್ಕ ಮತ್ತು ಸಂಬಂಧದ ಮೇಲೆ ಡಿಸ್ಕಷನ್. ಮುಂದೆ ನಾನು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ ಇಲ್ಲಿ ದೊಡ್ಡ ಸಮಸ್ಯೆ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂದರೆ, ಯಾವುದರ ಜೊತೆ ಸಂಪರ್ಕದಲ್ಲಿರಬೇಕು, ಯಾವುದರ ಜೊತೆ ಸಂಬಂಧದಲ್ಲಿರಬೇಕು, ಇದೆರಡೂ ಚೇಂಜ್ ಆಗಿಬಿಟ್ಟವೆ. ಈಗ ಪಾಲಕರು ತಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಫುಲ್ ಸಂಬಂಧ ಬೆಳೆಸ್ಯಾರ, ಮಕ್ಕಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಿಕ್ಷಕರು ಈ ರೂಲ್ಸು ರೆಗ್ಯುಲೇಷನ್ಸು, ಈ ಎಗ್ ಕೊಡೋದು, ತತ್ತಿ ಕೊಡೋದು, ಅದು ಮಾಡೋದು, ಹಾಲು ಕೊಡೋದು, ಇದ್ರ ಜೊತೆ ಫುಲ್ ಸಂಬಂಧದಾಗದಾರೆ, ಮಕ್ಕಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುಂದೆ ಹಾಗೆ ಎಕ್ಸಾಂಪಲ್ ಕೊಟ್ಕೊಂತಂದರೆ ಭಾಳ ಬರ್ತವೆ, ಮತ್ತೆಲ್ಲೋ ಹೋಗಿ ಎಲ್ಲೇ ಫೈರ್ ಆಗುತ್ತೆ ಅದು. ಹೌದಾ? ಈ ಸಂಪರ್ಕ ಸಂಬಂಧ ಹಿಂದೆ ಮುಂದೆ ಆದಾಗ ಈ ಪ್ರಾಬ್ಲಮ್ ಬರ್ತದೆ. ಸೊ ಒಬ್ಬ ಒಳ್ಳೆ ಶಿಕ್ಷಕ, ಆದರ್ಶ ಶಿಕ್ಷಕ ಅಂದರೆ ಆ ಮಕ್ಕಳ ಜೊತೆ ಒಂದು ಸಂಬಂಧ ಬೆಳೆಸ್ತಾನೆ. ಮುಂದೆ ಇದೊಂದು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಂಬಿಡಿ. ಐ ಥಿಂಕ್ ಇಟ್ ಇಸ್ ಡನ್. ಸಂಬಂಧ ಬೆಳಿಬೇಕಂದ್ರೆ ಮನೆಯಲ್ಲಿರಲಿ, ಗಂಡ ಹೆಂಡತಿ ಇರಲಿ, ಅಪ್ಪ ಅಮ್ಮ, ಓಕೆ, ಮಕ್ಕಳ ಜೊತೆ ಇರಲಿ, ಸಮಾಜದಲ್ಲಿರಲಿ, ಓಕೆ, ಗುರು ಹಿರಿಯರ ಜೊತೆ ಇರಲಿ, ಒಂದು ಸಂಬಂಧ ಬೆಳಿಬೇಕು ಅಂತಂದರೆ ಮೊದಲ ಬೇಕಾಗಿದ್ದು ಸಂವಾದ. ವಾದದಲ್ಲಿ ನಾನು ಅಂತಿದೆ, ಸಂವಾದದಲ್ಲಿ ನಾವು ಅಂತಿದೆ. ವಾದದಲ್ಲಿ ನಾನು ನಿನಗೆ ತೋರಿಸ್ತೇನೆ ಅಂತೈತಿ, ಸಂವಾದದಲ್ಲಿ ಇಬ್ಬರು ಕೂಡ ನೋಡೋಣ ಬಾ ಅಂತೈತಿ. ವಾದದೊಳಗೆ ನಾ ಏನು ಕಡಿಮೆ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಭಾರಿ ಐತಂತೈತಿ. ಸಂವಾದದಲ್ಲಿ ಇರ್ಬೋದು, ಆದರೂ ನಿಂದು ಕೇಳೋಣ, ಇಬ್ಬರು ಕೂಡ ಮಾಡೋಣ ಅಂತೈತಿ. ವಾದದಲ್ಲಿ ನಾ ಗೆದ್ದೇ ಗೆಲ್ತೇನೆ ಅಂತೈತಿ, ಹೆಂಗಾರ ಮಾಡಿ ಗೆಲ್ಲಬೇಕಂತೈತಿ. ಸಂವಾದದಲ್ಲಿ ಇಬ್ಬರು ಕೂಡ ಗೆಲ್ಲೋಣ ಬಾ ಅಂತೈತಿ. ಯಾವಾಗ ಈ ವಾದದಿಂದ ಸಂವಾದಕ್ಕೆ ಬರ್ತೇವೆ ಆವಾಗ ಒಂದು ಶಿಕ್ಷಣ ಸ್ಟಾರ್ಟ್ ಆಗ್ತೈತಿ ಅಂತ ಅನಿಸುತ್ತೆ. ಮನೆಯಲ್ಲಿರಲಿ, ತಾಯಿ ಮಕ್ಕಳ ಸಂಬಂಧ, ಅಪ್ಪ ಅಮ್ಮನ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ಸಮಾಜದಲ್ಲಿ ಸಂವಾದಗಳು ಬೇಕು. ಇವತ್ತು ನೀವು ಟಿ ವಿ ನೋಡ್ರಿ, ಪೇಪರ್ ನೋಡ್ರಿ, ಎಲ್ಲ ಕಡೆ ನೋಡ್ರಿ, ಮುಂಜಾನೆ ಎದ್ದ ತಕ್ಷಣ ಚೀಟಿ ಇಲ್ಲ, ಹಾಕಿ ಇಲ್ಲ ಅವ್ರ ಜೊತೆ ಸಂವಾದ ಆಗಿದೆ, ಎಲ್ಲರಿಗೆ ಆಮೇಲೆ ಚೀಟಿ ಕೊಟ್ಟರೆ ನಂಗೆ ಮೊದಲೇ ಕೊಟ್ಟಾರ. ರೈಟ್, ಓಕೆ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ 20 ನಿಮಿಷ ಆದಮೇಲೆ ಟಚ್ ಮಾಡಿರಿ, ನಾನು ಕ್ಲೋಸ್ ಮಾಡ್ತೀನಿ ಅಂತ. ರೈಟ್, ಇಲ್ಲ ನಮ್ಮದು ನಿಮ್ಮದು ವಾದ ಚಾಲು ಆಗ್ತದೆ. ರೈಟ್. ಸೊ ಇವತ್ತು ನೋಡ್ರಿ, ಪೂರ ಸುತ್ತಮುತ್ತ ನಮ್ಮ ಮಕ್ಕಳು ಯಾವ ವಾತಾವರಣದಲ್ಲಿದ್ದಾರೆ? ವಾದದಲ್ಲಿದ್ದಾರೆ. ಗಂಡ ಹೆಂಡತಿ ಜಗಳಾಡ್ತಾರೆ ಮನೆಯಲ್ಲಿ. ರೈಟ್, ಮನೆಯಲ್ಲಿ ಜಗಳಾಡೋದಿದ್ರೆ ಗಂಡ ಹೆಂಡತಿಯಾಗಿ ಜಗಳಾಡಿ, ಅಪ್ಪ ಅವಾಗ ಜಗಳಾಡಕ್ಕೆ ಹೋಗ್ಬಿಟ್ರಿ. ಗಂಡ ಹೆಂಡತಿ ಜಗಳಾಟದಲ್ಲಿ ಮಗುಂದು ಏನು ಪಾತ್ರ ಇರೋಲ್ಲ, ಬಟ್ ಅಪ್ಪ ಒಂದು ಜಗಳಾಟದಲ್ಲಿ ಮಗು ಒಂದು ಇರ್ತೈತೆ, ಅದರಲ್ಲಿ ಅದಕ್ಕೆ ತ್ರಾಸ ಆಗ್ತೈತಿ. ಈ ಸಂವಾದ ಭಾಳ ಇಂಪಾರ್ಟೆಂಟ್. ಇವತ್ತು ನೋಡಿ ಎಲ್ಲ ಸುತ್ತಮುತ್ತಲು ಕಲ್ಮಶ ಯಾಕಾಗಿದೆ ಅಂದರೆ ವಾದಗಳು. ವಾದಗಳಲ್ಲೇನು, ರಾವಣ ಜಾಗೃತ ಆಗಿದ್ದಾನೆ, ರಾಮ ಇಲ್ಲ ಅಲ್ಲಿ, ರಾಮ ಮಲಗಿಬಿಟ್ಟಿದ್ದಾನೆ ಈ ಸಮಾಜದಲ್ಲಿ. ಯಾವಾಗ ರಾಮನ್ನ ಜಾಗೃತ ಮಾಡ್ತೇವೆ ಒಳಗಡೆ, ಆವಾಗ ರಾವಣ ಸತ್ತೋಗೋದಿಲ್ಲ, ರಾಮನ ಜೊತೆ ವಿಲೀನ ಆಗ್ತಾನೆ, ಅವನ ಜೊತೆ ಒಂದಾಗ್ತಾನೆ, ಬಯಲು ಜೊತೆ ಬಯಲಾಗ್ತಾನೆ. ಸೊ ಶಿಕ್ಷಕನಾದವನು ಸಮಾಜದಲ್ಲಿ ಬದಲಾವಣೆ ಬರಬೇಕಂದ್ರೆ ನಾವು ಶಿಕ್ಷಕರಿದ್ದವರು ನಮ್ಮೊಳಗಿನ ರಾಮನನ್ನು ಜಾಗೃತ ಮಾಡಬೇಕು. ಇದನ್ನು ಹೋಗಿ ಮತ್ತೆ ರಾಮ ಜನ್ಮಭೂಮಿ ಅದಕ್ಕೆ ಇದಕ್ಕೆ ಹಚ್ಚಾಕೋಗ್ಬಿಟ್ಟೆ, ಸುಮ್ಮನೆ ಎಕ್ಸಾಂಪಲ್ ಇದು ಗೊತ್ತಾಗಲಿ ಅಂತ. ಇಲ್ಲಂದು ಧಾರವಾಡ ಭಾಷೆಯೊಳಗೆ ಹೇಳ್ಬೇಕಂದ್ರೆ ಭಾಳ ದೊಡ್ಡ ಶಬ್ದ ಗೊತ್ತಾಯ್ತಾ, ಬ್ಯಾಡ್, ಈ ಸಭೆಗೆ ಅದು ಕರೆಕ್ಟ್ ಆಗೋದಿಲ್ಲ. ನಾನು ಹೇಳ್ತೀನಿ, ಯುವಕರ ಜೊತೆ ಮಾತಾಡುವಾಗ ಹಂಗೆ ಹೇಳ್ತೀನಿ ನಾನು, ಇಲ್ಲಿ ಸ್ವಲ್ಪ ಡೀಸೆಂಟ್ ಆಗೇನೆ. ರೈಟ್. ಸೊ ಸಂವಾದ ಭಾಳ ಇಂಪಾರ್ಟೆಂಟ್. ಯಾವಾಗ ಸಂವಾದ ಬರುತ್ತೆ, ಇದನ್ನು ನೋಡಿ, ಕ್ರೊನಾಲಜಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈಗ ಸಂವಾದ ಇದ್ದಾಗ ಸಮ್ಮತಿ ಇರುತ್ತೆ. ಯಾವಾಗ ಸಮ್ಮತಿ ಬರುತ್ತೆ ಸಹಕಾರ ಬರುತ್ತೆ. ಆ ಸಹಕಾರ ಜೊತೆ ಸ್ವಲ್ಪ ಸಂಸ್ಕಾರ ಕೂಡಿಸಿದರೆ, ಸಂಸ್ಕಾರ ಬೇಕೇ ಬೇಕು, ಇತ್ತ ಕಡೆಯಿಂದ ಸಾಹಸ ಕೊಟ್ಟರೆ ಏನು, ಸಂವಾದ, ಸಮ್ಮತಿ, ಸಹಕಾರ, ಸಂಸ್ಕಾರ, ಸಾಹಸನೂ ಬೇಕು. ಹೌದಾ? ಸಮ್ಮತಿ ಬಂದಿದೆ, ಸಹಕಾರ ಬಂದಿದೆ, ಬಟ್ ಸಂಸ್ಕಾರ ಇಲ್ಲಾಂದರೆ ಆ ಹುಡುಗ ಟೆರರಿಸ್ಟ್ ಆಗ್ಬೋದು. ಹೌದಾ? ಇಲ್ಲ, ಎಲ್ಲ ಇದೆ, ಸಂಸ್ಕಾರನೂ ಇದೆ, ಎಲ್ಲ ಇದೆ, ಭಾರಿ ಅದನ್ನು ಹ್ಞೂ 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 ಅಂತಾನೆ, ಸಾಹಸನೇ ಇಲ್ಲ, ಒಳಗಡೆ ಧೈರ್ಯನೇ ಇಲ್ಲ ಅಂದರೆ, ಅದಕ್ಕೆ ಸ್ವಾಮೀಜಿ ಹೇಳಿದ್ದು ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್ ಇಸ್ ಟು ಮೇಕ್ ಚಿಲ್ಡ್ರನ್ ಫಿಯರ್ಲೆಸ್. ಧೈರ್ಯವಂತರನ್ನು ಮಾಡಿರಿ ಅಂತ ಸ್ವಾಮೀಜಿ ಮೊದಲೇ ಹೇಳಿದ್ದಾರೆ. ಅವೆಲ್ಲ ಇಲ್ಲೇ ಇಲ್ಲ. ಈಗ ಧೈರ್ಯ ಕಲಿಸೋ ಪ್ರಶ್ನೆನೇ ಇಲ್ಲ, ಹೋಗಿ ಅಂತ ಕಡೆ ಆ ಸಾಹಸನೂ ಹಾಕಬೇಕು. ಸೊ ಸಂವಾದ, ಸಮ್ಮತಿ, ಸಹಕಾರ ಮತ್ತು ಸಂಸ್ಕಾರ ಜೊತೆ ಸಾಹಸ ಕೂಡಿಸ್ಕೊಂಡು ಬಿಟ್ಕೊಳ್ಳೆ. ಓಕೆ, ಆವಾಗ ಒಂದು ಸಂಕಲ್ಪ ಆಗುತ್ತೆ.
ಯಾವಾಗ ಸಂಕಲ್ಪ ಮಾಡ್ತಾನೆ ಆವಾಗ ಒಂದು ಸಾಧನೆ ಆಗುತ್ತೆ. ಯಾವಾಗ ಸಾಧನೆ ಆಗುತ್ತೆ ಜೀವನದಲ್ಲಿ ಸಮೃದ್ಧಿ, ಸಂತೃಪ್ತಿ ಮತ್ತು ಸಂತೋಷ ಬರುತ್ತೆ. ಆವಾಗ ಸಮಾಧಾನದಿಂದ ಇರ್ತೀವಿ. ಹೌದಾ? ಸೊ ಈ ಸಮಾಜದಲ್ಲಿ ಒಂದು ಸಮಾಧಾನ ಬರಬೇಕು ಅಂದರೆ ಸಂವಾದ ಬರಬೇಕು. ಆ ಸಂವಾದವನ್ನು ಹೊರಗಡೆಯವ್ರ ಜೊತೆ ಮಾಡೋಕ್ಕಿಂತ ಮೊದಲು ನಿನ್ನ ಜೊತೆ ನೀ ಸಂವಾದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡು. ನಾ ಕರೆಕ್ಟ್ ದಾರ್ಯಾಗದೇನೋ, ಯಾವ ಹೆಚ್ಚಿಗೆ ಅದಾನೋ ಒಳಗೆ, ರಾಮದಾನೋ ರಾವಣದಾನೋ, ಕೆಳ ಬಿದ್ದೇನೋ ಮ್ಯಾಗೆತ್ತೇನೋ, ಇದನ್ನು ಮರೆತು ಮತ್ತೆ ಚಲೋ ಪೇಂಟಿಂಗ್ ಮಾಡ್ಕೊಂಡಂದರೆ ಮೇಕಪ್ ಮಾಡ್ಕೊಂಡು ಚಲೋ ಅಂಗಿ ಚಡ್ಡಿ ಹಾಕ್ಕೊಂಡು ನಾವು ಭಾರಿ ಅದೇವ್ರಿ, ನಾವು ಮೊದಲಿಂದ ಹಿಂಗೆ ನಾವು ಅಂತ ಅಂದ್ಕೊಂತ ಹೋದರೆ ಲಘು ಶೆಟ್ಟಿತಿ 100%. ಹೌದಾ? ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇದ್ದು ಸತ್ತು ಪ್ರಾಣಿಗತೆ ಸಾಯೋದಕ್ಕಿಂತ ಎರಡನೇ ಹುಟ್ಟಿಗೆ ಒಂದು ಪ್ರಯತ್ನ ಮಾಡಿ ಆ ಒಂದು ಅವಕಾಶದಲ್ಲಿ ಶಿಕ್ಷಕರು ನಮ್ಮ ಜೊತೆ ಸೇರಿಕೊಂಡು ಗುರುಗಳ ಒಂದು ಆಶೀರ್ವಾದ ತಗೊಂಡು ನಾವು ಎರಡನೇ ಹುಟ್ಟಿಗೆ ಒಂದು ಯಾವಾಗ ನಾವು ಸ್ಟಾರ್ಟ್ ಮಾಡ್ತೇವೆ ಆವಾಗ ಜೀವನ ಆಗುತ್ತೆ. ಶಿಕ್ಷಕನ ಮುಖ್ಯ ಕೆಲಸ ಏನಂದರೆ ಆ ಮಗುವಿನಲ್ಲಿರುವ ಶಕ್ತಿಯನ್ನು ಪ್ರಕಟ ಮಾಡಿ ಅವನಿಗೆ ಅದನ್ನು ಪರಿಚಯ ಮಾಡಿಸಿ ಅದನ್ನು ಹೆಂಗೆ ಅದನ್ನು ಮುಟ್ಟಬೇಕು ಅನ್ನೋದು ತೋರಿಸ್ಕೊಡೋದು ಶಿಕ್ಷಣದ ಮುಖ್ಯ ಉದ್ದೇಶ. ಅದು ಕೆಟ್ಟು ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಗೆಳೆಯರೇ, ಎಲ್ಲ ಹಿರಿಯರಿದ್ದೀರಾ, ಬಟ್ ಹಿರಿಯ ಗೆಳೆಯರೇ, ನಾನು ಹೇಳೋದೇನೆಂದರೆ ಸಂವಾದದಿಂದ ಮಾತ್ರ ಸಮಾಧಾನ ಆಗೋದು. ಹೊರಗಡೆ ಇರಲಿ ಒಳಗಡೆ ಇರಲಿ. ಸೊ ಜಗತ್ತಿನ ಜೊತೆ ಸಂವಾದ ಮಾಡೋಕ್ಕೆ ಹೋಗ್ಬೇಡ್ರಿ. ಹೌದಾ? ಇವತ್ತು ಹೋರಿ ಮನೆಗೆ ಹೋರಿ, ನಿಮ್ಮ ಹೆಂಡ್ತಿನ ಕರೀರಿ, ಇಲ್ಲ ನಿಮ್ಮ ಗಂಡನ ಕರೀರಿ, ಬರ್ರಿ ಸಂವಾದ ಮಾಡೋಣ ಅನ್ರಿ. ನೀವು ಅಂಥದ್ದೇನು ಮಾಡಿ ಬಂದು ಎಲ್ಲಿ ಹೋಗಿ ಅಂತಾಳವ. ಹಂಗಲ್ರಿ, ಕುಂದ್ರಿ ಮಾತಾಡೋಂತ ಯಾವ ನಿನಗೆ ಹೇಳಿದನ್ನ ಹಂಗಲ್ರಿ, ಮಾತಾಡೋಣ ಮೊದಲಿಂದ ಹಿಂಗಾದೇನಿ ಅವೆಲ್ಲ ಇವು ಹೇಳಿದ್ ಕೇಳಕ್ಕೆ ಹೋಗ್ಬೇಡ. ನೀನು ನಾ ಹೇಳ್ದಷ್ಟು ಕೇಳ, ಗೊತ್ತಾತಿಲ್ಲ, ಇಲ್ಲಾಂದ್ರೆ ಹೋಗು. ನಾನು ಹೋಗಕ್ಕೆ ಬಂದಿಲ್ಲ, ನಾ ಇರಾಕ್ ಬಂದಿನಿ ಅಂತ ಇಕ್ಕಿ. ಇವೆರಡಕ್ಕೂ ನಡಕ್ಕೆ ಮಕ್ಕಳು ಯಪ್ಪ ಶಿವ ಚಾಲು ಆಯ್ತು ಅಂತೇಳಿ ಬಾಲೆ ಆಡಕ್ಕೆ ಹೋಗೋಣಂತ ಆಡಕ್ಕೆ ಹೋಗ್ತಾವೆ. ಇವತ್ತಿನ ಹುಡುಗರು ನಿಮ್ಮ ತಲೆ ಹಚ್ಕೊಳ್ಳೋದಿಲ್ಲ. ನೀವು ಯಾವಾಗ ಅವರಿಂದ ದೂರ ಆಗ್ತೀರಿ, ಇಫ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಯು ಆರ್ ನಾಟ್ ಅವೈಲಬಲ್, ಅಪ್ರೋಚಬಲ್ ಆ್ಯಂಡ್ ಲವೆಬಲ್. 3 ಶಬ್ದ ಭಾಳ ಇಂಪಾರ್ಟೆಂಟ್. ಅವೈಲಬಲ್, ಅಪ್ರೋಚಬಲ್ ಆ್ಯಂಡ್ ಲವೆಬಲ್. ಇದು ಇಲ್ಲ ಅಂದರೆ ಮಕ್ಕಳು ತಮ್ಮ ದಾರಿ ತಾವು ಹಿಡ್ಕೊಳ್ತವೆ, ಹೋಗ್ತಾ ಇದ್ದಾವೆ. ಭಾಳ ಕಷ್ಟದ ಪರಿಸ್ಥಿತಿಗಳಿದ್ದಾವೆ. ಎಷ್ಟೋ ಸಲ ನಾನು ಇದನ್ನೆಲ್ಲ ಮಾತಾಡಬೇಕಾಗುತ್ತೆ. ಬಟ್ ಏನಾಗ್ತಾ ಇದ್ದಾವೆ, ವಿಡಿಯೋಸ್ ಎಲ್ಲ ಏನು ಮಾಡ್ತಾರೆ, ಕಟ್ ಮಾಡಿ ಅರ್ಧ ಕಳಿಸ್ಬಿಡ್ತಾರೆ. ಅಲ್ಲಿ ಅವ ನೋಡವ ಏನೋ ಮರ ಎಷ್ಟು ಅಹಂಕಾರ ಐತೆ ನೋಡಿ ಇವಂಗೆ ಅಂತಿರ್ತಾನೆ. ನಾವು ಹಿಂದೂ ಬರ್ದಿರೋಂಗಿಲ್ಲ, ಮುಂದೂ ಬರ್ದಿರೋದಿಲ್ಲ. ಹೌದಾ? ಸೊ ಅದಕ್ಕೆ ಸರ್ ಈ ವಿಡಿಯೋ ಕಟ್ ಮಾಡಿರಿ, ಇದೊಂದು ಹೇಳಿ ಕ್ಲೋಸ್ ಮಾಡ್ತೀನಿ. ಎಲ್ಲಿಗೆ ಬಂದೈತೆ ಪರಿಸ್ಥಿತಿ ಅಂತ. ನಾನು ಕೌನ್ಸ್ಲಿಂಗ್ನಲ್ಲಿದ್ದೇನೆ. ಎಷ್ಟೋ ಮಕ್ಕಳು, ತಾಯಂದಿರು, ಎಷ್ಟು ಜನ ಕೌನ್ಸ್ಲಿಂಗ್ ಬರ್ತಾರೆ. ಸಾಧ್ಯ ಇದ್ದಷ್ಟು ಮಾಡ್ತಾ ಇದ್ದೇವೆ. ಅವ್ರನ್ನ ಸಲಹೆ ಸೂಚನೆ ಅಷ್ಟೇ. ಹೌದಾ? ಏನೋ ದೇವರ ಆಶೀರ್ವಾದ ಇದೆ, ಚೆನ್ನಾಗಿ ನಡೆದಿದೆ ಅದು. ಓಕೆ, ನಾನು ನೋಡೋದು ಒಂದು ರೀಸೆಂಟಾಗಿ ನಮ್ಮ ಗೆಳೆಯ ಬಂದ. ಯಾಕಂದರೆ ಮುಂದಿನ ಶಿಕ್ಷಕನ ಪರಿಸ್ಥಿತಿ ಏನು ಅಂತ ನಾನು ಮಾತಾಡಬೇಕು. ಈಗ ಬರೀ ಹಿಂದಿಂದ ಹೇಳಿದೆ, ಬಟ್ ಸಮಯ ಇಲ್ಲಾರ್ದಕ್ಕೆ ಇಲ್ಲಿಗೆ ನಿಂದ್ರಿಸೋಣ. ರೈಟ್. ನಮ್ಮ ಗೆಳೆಯ ಬಂದ. ಅವನ ಹುಡುಗ 9th ಸ್ಟ್ಯಾಂಡರ್ಡ್ ಇದ್ದಾನೆ. ನಾವು ಹೇಳಿದ ಅಲ್ಲೇ ಮಹೇಶ್ ಅಂದರೆ ಮಯ್ಯ. ಹೌದಾ? ಹಂಗೆ ಬಸವರಾಜ್ ಅಂದರೆ ಅದು ನಿಮ್ಗೆ ಗೊತ್ತೈತಿ. ಸೊ ಅದು ಧಾರವಾಡ. ಹೌದಾ? ಹಾಗೆ ಲೇ ಮಯ್ಯ, ಒಟ್ಲೇ 9ನೇ ಅಂತಾನೆ. ಇವ ಹಾಸ್ಟೆಲ್ಗೆ ಹೋಗ್ಬೇಕಂತಾನೆ. ಹಾಸ್ಟೆಲ್ ಕಳ್ಸೋದು ಬೇಡ. 9ನೇದಕ್ಕೆ ಹೋಗಿ ಏನು ಮಾಡ್ತಾನಲ್ಲೇ, 10ನೇ ಮುಂದೆ PUC ಆದಮೇಲೆ ನೋಡೋಣಂತ. ಈಗ ಹೋದ್ ನಮ್ದೆಲ್ಲ ಐತಿ, ಎಲ್ಲ ಚಲೋ ಅನುಕೂಲ ಐತಿ, ಎಲ್ಲ ಐತಿ. ಅವ್ನು ಸಪ್ರೇಟ್ ರೂಮ್ ಐತಿ, ಎಲ್ಲ ಮಾಡಿ ಚಲೋ ಸೌಕಾರ ಅದ. ಅವ್ನು ಕಳ್ಸೋದು. ಅದಕ್ಕೆ ಅವ್ನು ಕೌನ್ಸಿಲಿಂಗ್ ಮಾಡೇ ಒಟ್ಟು ಹೋಲಾರ್ದಂಗೆ ನೋಡ್ಕೊ. ನಾ ಹೇಳಿದೆ, ನಾ ಕೌನ್ಸಿಲರು, ನಾನು ಕನ್ವಿನ್ಸರ್ ಅಲ್ಲ ಅಂತ. ನಾನು ಅವೆಲ್ಲ ಹೇಳಕ್ಕೋಗ್ಬೇಡಲೇ, ನೀನು ಮಾಡ್ಬೇಕು. ಆಯ್ತು, ಆ ಹುಡುಗನ ಕರೆದೆ. ಭಾಳ ಸೀರಿಯಸ್ ಐತೆ ಇದು. ಆಫ್ ಮಾಡಿರಿ ಸರ್. ಅದರಲ್ಲಿ ಶಿಕ್ಷಕರ ಪಾತ್ರ, ಪಾಲಕರ ಪಾತ್ರ, ಸಮಾಜದ ಪಾತ್ರ ಭಾಳಿದೆ. ಅದರಲ್ಲಿ ಈಗ ಶಿಕ್ಷಕರು ಸ್ವಲ್ಪ ಜಾಗೃತರಾದರೆ ಹೆಚ್ಚಿಗೆ ಕೆಲಸ ಮಾಡ್ಬೋದು. ಇಲ್ಲ ಎಷ್ಟೋ ಮನುಷ್ಯರು ಹುಟ್ಟಲಾರದೆ ಸತ್ತು ಹೋಗ್ತಾರೆ. ಇದನ್ನು ಮಾಡಬೇಕು ಅಂತಂದರೆ ಕಲಿಸ್ಬೇಕು. ಕಲಿಸುವಾಗ ಅಹಂಕಾರ ಬರ್ತೈತಿ. ಯಾಕಂದರೆ ಅದನ್ನು ತೆಗೆದು ಒಗಿಬೇಕಂದ್ರೆ ನಾನು ಎದಕ್ಕೆ ಕಲಿಸ್ತೀನಿ ಅಂದರೆ ನಾನು ಕಲಿಯಾಕೆ ಕಲಿಸ್ತೀನಿ ಅನ್ನೋದೊಂದು ಒಳಗಡೆ ಭಾವ ಇರಬೇಕು, ಆ ಇಂಟೆಂಟ್ ಇರಬೇಕು. ಮುಂದೆ ಈಗ ಒಳ್ಳೆಯ ಮಾಡಬೇಕಂದ್ರೆ ಸಂಬಂಧ ಮತ್ತು ಸಂಪರ್ಕ, ಯಾವುದ್ರ ಜೊತೆ ಸಂಬಂಧ ಇಟ್ಕೋಬೇಕು, ಯಾರ ಜೊತೆ ಸಂಪರ್ಕ ಇಟ್ಕೋಬೇಕು ಕ್ಲಿಯರ್ ಇರಬೇಕು. ಈ ಹ್ಯಾಬಿಟ್ಸು ಡ್ರಿಂಕ್ಸ್ ಮಾಡ್ತಿರ್ತಾರೆ, ಅದ್ರ ಜೊತೆ ಸಂಬಂಧ ಬೆಳೆದಿರುತ್ತೆ, ಫ್ಯಾಮಿಲಿ ಜೊತೆ ಸಂಪರ್ಕದಲ್ಲಿರ್ತಾರೆ. ಈ ಡಿಫ್ರೆನ್ಷಿಯೇಷನ್ ಗೊತ್ತಾಗಬೇಕು. ಸಂಬಂಧ ಬೆಳಿಬೇಕಂದ್ರೆ ನೀವು ಸಂವಾದ ಮಾಡಬೇಕು. ಸಂವಾದದಿಂದ ಸಮ್ಮತಿ, ಸಮ್ಮತಿಯಿಂದ ಸಹಕಾರ, ಸಹಕಾರ ಜೊತೆ ಸಂಸ್ಕಾರ ಮತ್ತು
ಸಾಹಸ ಕೂಡಿಸಿದಾಗ ಒಂದು ಸಂಕಲ್ಪ ಆಗುತ್ತೆ, ಸಂಕಲ್ಪದಿಂದ ಸಾಧನೆ ಆಗುತ್ತೆ, ಸಾಧನೆಯಿಂದ ಸಮೃದ್ಧಿ ಇರುತ್ತೆ, ಜೀವನದಲ್ಲಿ ಸಂತೃಪ್ತಿ ಇರುತ್ತೆ, ಸಂತೋಷ ಇರುತ್ತೆ. ಇವೆಲ್ಲ ಇದ್ದಾಗ ಸಮಾಧಾನದಿಂದ ಈ ಜಗತ್ತು ಬಿಟ್ಟು ಇನ್ನೊಂದು ಜಗತ್ತಿಗೆ ಹೋಗ್ಬೋದು. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.